ಪ್ರಥಮ ಬಾರಿಗೆ ಚಿತ್ರಕ್ಕೆ ಒಂದು ಸುಂದರವಾದ ಚಿತ್ರ ತೆಗಿಬೇಕು ಅಂತ ಹೇಳಿ ಪಾದಾರ್ಪಣೆ ಮಾಡಿದ್ದಾರೆ. ಹೆಸರು ಸುಂದರವಾಗಿದೆ, ಅಷ್ಟೇ ಚೆನ್ನಾಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದಂತ ಧ್ರುವ ಸರ್ಜಾರ್ ಅವರು, ಪ್ರೇಮ್ ಅವರು, ಬಾಮಾ ಹರೀಶ್ ಅವರು, ಇನ್ನು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮ ಚಿತ್ರ ಯಶಸ್ವಿ ಆಗಲಿ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ. ಇನ್ನೂ 16 ಚಿತ್ರಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ನಮ್ಮ ಮುನೇಗೌಡರಿಗೆ ಭಗವಂತ ಕೊಡ್ಲಿ. ಹಾಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನನ್ನ ಆಸೆ ಒಂದೇ, ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಕನ್ನಡ ಪಿಕ್ಚರನ್ನ ತೆಗಿಲಿ ಮುನೇಗೌಡರು, ಆ ಶಕ್ತಿ ಭಗವಂತ ಕೊಡ್ಲಿ ಅಂತ. ನಾನು ಧ್ರುವ ಸರ್ಜಾ ಅವರ ಋಣ ನನ್ನ ತಲೆ ಮೇಲಿದೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 2 ಗಂಟೆಗಳ ಕಾಲ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತ ಯಾಚಿಸಿ ನನಗೆ ಆಶೀರ್ವಾದ ಮಾಡಿದ್ರು. ನನ್ನ ಗೆಲುವಿಗೆ ಧ್ರುವ ಸರ್ಜಾ ಅವರು ಕಾರಣ. ಅದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿದ್ದೆ. ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಪ್ರೇಮ್ ಅವರು, ಧ್ರುವ ಸರ್ಜಾ ಅವರು. ಈ ಚಿತ್ರವನ್ನು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಮನೆ ಮಾತಾಗ್ಲಿ. ಒಂದು ಸಿನಿಮಾ, ಗಣೇಶ್ ಅವರ ಸಿನಿಮಾ ಮೊದಲು ಮುಂಗಾರ ಮಳೆ ಬಂದಾಗ ಆ ನಿರ್ಮಾಪಕರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಯ್ತು. ಅದೇ ರೀತಿ ಮುನೇಗೌಡರ ಹೆಸರು ಈ ಚಿತ್ರ ಬಿಡುಗಡೆ ಆದ್ಮೇಲೆ ಇಡೀ ರಾಜ್ಯದ ಕನ್ನಡ ಚಿತ್ರರಂಗದ ಮನೆ ಮಾತಾಗ್ಲಿ ಅಂತ ಹೇಳಿ ಶುಭ ಕೋರ್ತೀನಿ. ಡೈರೆಕ್ಟರ್ ಇದ್ದಾರೆ, ಆಕ್ಟರ್ಸ್ ಒಳ್ಳೆಯವರ ಇದ್ದಾರೆ. ಕನ್ನಡ ಚಿತ್ರ ನೋಡೋರು ಪ್ರೋತ್ಸಾಹ ಮಾಡಬೇಕು.